ಮಾತಾಡಿ. ಜೈ ಗುರುದೇವ್. ನನ್ನ ಹೆಸರು ರೋಹಿಣಿ ಅಂತ. ನಾನು ಈ ಕಾರ್ಯಕ್ರಮಕ್ಕೆ ಬರೋ ಮೂಲ ಉದ್ದೇಶ ಅಂತಂದರೆ ನನ್ನ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸ್ಕೋಬೇಕು ಅಂತ ಬಂದೆ. ಆದರೆ ಅದರ ಜೊತೆಗೆ ನಾನು ಸಾಕಷ್ಟು ಬೇರೆ ವಿಷಯಗಳನ್ನು ಕಲ್ತ್ಕೊಂಡೆ. ನಾವು ಬರೀ ನಮ್ಮ ಶರೀರದ ಹೊರಭಾಗಗಳನ್ನು ನಾವು ನೋಡ್ಕೊಂಡಿದ್ದೀವಿ, ಆದರೆ ಇಲ್ಲಿಗೆ ಬಂದ ಮೇಲೆ ನಾವು ಶರೀರದ ಒಳಗಡೆ ಹೇಗೆ ನಮ್ಮ ಪ್ರಯಾಣ ಬೆಳೆಸಬಹುದು, ನಾವು ಹೇಗೆ ಅದನ್ನೆಲ್ಲ ಕಂಡ್ಕೋಬಹುದು, ನಮ್ಮ ದೃಷ್ಟಿಯಿಂದ ಹೇಗೆ ಅದನ್ನೆಲ್ಲ ನೋಡ್ಕೋಬೋದು ಅನ್ನೋ ಒಂದು ಅನುಭವ ಸಿಕ್ತು. ಇಲ್ಲಿ ನಮಗೆ ಆಟಗಳ ಮೂಲಕವಾಗಿ ನಮಗೆ ಸಾಕಷ್ಟು ಪಾಠಗಳನ್ನು ಸಹ ಕಲ್ತಿದ್ದೀವಿ. ಅದು ನಮ್ಮ ಮೈಂಡನ್ನ ಫ್ರೆಶ್ ಅಪ್ ಮಾಡಿದೆ. ಹೇಳ್ಕೊಳ್ಳೋಕ್ಕೆ ಸಾಕಷ್ಟಿದೆ, ಆದರೆ ಗೊತ್ತಾಗ್ತಿಲ್ಲ ಹೇಗೆ ಹೇಳ್ಕೊಳ್ಳೋದು ಅಂತ. ಈ ಕ್ಲಾಸಲ್ಲಿ ಏನು ಇಷ್ಟ ಆಯಿತು, ಏನೇನು ಇಷ್ಟ ಆಯಿತು? ಸುದರ್ಶನ ಕ್ರಿಯೆಯಿಂದ ಏನು ಬದಲಾವಣೆ ಕಂಡ್ರಿ? ಸುದರ್ಶನ ಕ್ರಿಯೆಯಿಂದ ನನಗೆ ಒಂದು ಬ್ರೀತಿಂಗ್ ಪ್ರಾಬ್ಲಮ್, ನನಗೆ ಆಸ್ತಮಾ ಇರೋದ್ರಿಂದ ಒಳಗಡೆ ಉಸಿರನ್ನ ತೆಗೆದುಕೊಳ್ಳೋದಕ್ಕೆ ಹೆಚ್ಚು ನಾನು ಕಷ್ಟಪಡ್ತಾ ಇದ್ದೆ. ಈಗ ಆ ಸಮಸ್ಯೆ ಇಲ್ಲ ಅನಿಸುತ್ತೆ. ಏಕೆಂದರೆ ನಿನ್ನೆ ನಾವು ಒಂದು ಎಕ್ಸ್ಕರ್ಷನ್ಗೆ ಹೋಗಬೇಕಾಗಿ ಬಂತು. ನಾವು ಸ್ಕೂಲಿಂದ ನಾವು ಕರ್ಕೊಂಡು ಹೋದಾಗ ಅಲ್ಲಿ ದೊಡ್ಡದೊಂದು ಹೀಗೆ ಒಂದು ಬೆಟ್ಟದ ಥರ ಇರೋ ಪ್ರದೇಶನ ಹತ್ತಿ ಹೋಗಬೇಕಾಗಿತ್ತು. ನನಗೆ ಒಂದು 4 ಮೆಟ್ಲನ್ನ ಹತ್ತಿ ಬಿಟ್ಟರೆ ನನಗೆ ಏದುಸಿರು ಬಂದುಬಿಡ್ತಿತ್ತು. ಅಂಥದ್ರೊಳಗೆ ಆ ಪ್ರದೇಶನ ನಾನು ಹತ್ಕೊಂಡೋಗಿ ಈಸಿಯಾಗಿ ಹತ್ಕೊಂಡೋಗಿ ಬಂದಿದ್ದೀನಿ. ನನಗೆ ಅದನ್ನ ತುಂಬ ಸಂತೋಷ ಆಗುತ್ತೆ. ಇನ್ನೇನು ಇಷ್ಟ ಆಯಿತು? ಮತ್ತು ಪ್ರಾಣಾಯಾಮಗಳ ಬಗ್ಗೆ ತಿಳ್ಕೊಂಡ್ವಿ, ನಮ್ಮ ಆಹಾರ ಕ್ರಮದ ಬಗ್ಗೆ ತಿಳ್ಕೊಂಡ್ವಿ, ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತು ನನಗೆ ಇನ್ನೊಬ್ಬರನ್ನ ದೃಷ್ಟಿಸಿ ನೋಡ್ಕೊಂಡು ಮಾತಾಡೋದು ಅಂತಂದರೆ ನನಗೆ ತುಂಬ ಹೆದರಿಕೆ ಆಗ್ತಿತ್ತು, ತುಂಬ ಸಂಕೋಚ ಆಗ್ತಾಯಿತ್ತು. ಹೇಗಪ್ಪ ಇನ್ನೊಬ್ಬರನ್ನ ಫೇಸ್ ಮಾಡೋದು ಅಂತ ಅನ್ನೋದು ತುಂಬ ಇತ್ತು ನನ್ನಲ್ಲಿ. ಆದರೆ ಅದು ಈಗ ಸಾಕಷ್ಟು ಅದು ಕಡಿಮೆ ಆಗೋಗ್ಬಿಟ್ಟಿದೆ ಅಂತ ನನಗೆ ಸಂತೋಷ ಆಗ್ತಾ ಇದೆ. ಎಷ್ಟು ಪರ್ಸೆಂಟೇಜ್ ಎಲ್ಲ ನೀವು ಕವರ್ ಮಾಡಿದ್ರೆ? ಕ್ಲಾಸಿಂದ ಎಷ್ಟು ಪರ್ಸೆಂಟೇಜ್ ಸುಧಾರಿಸಿದ್ದೀರಾ? ನಾನು ಅಪ್ ಟು 50%, ಮೋರ್ ದೆನ್ ಅದು 50% ಅಂತಲೇ ಹೇಳ್ಬೋದು. ಅದರಿಂದ ಆಚೆ ಬಂದಿದ್ದೀನಿ. ಆದರೆ ಈ ಕ್ರಿಯೆನ ನಾನು ಮುಂದುವರಿಸಿದಲ್ಲಿ ಖಂಡಿತ ನಾನು ಇದು 100% ನಾನು ಇದನ್ನು ಓವರ್ಕಮ್ ಮಾಡ್ಬೋದು ಅಂತ ಹೇಳಿ ನನಗೆ ಭರವಸೆ ಬಂದಿದೆ. ನನಗೆ ಖಂಡಿತ ನಾನು ಅದನ್ನು ಮುಂದುವರಿಸ್ತೀನಿ. ಓಕೆ, ಜೈ ಗುರು.